ಆದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದು ಕರ್ನಾಟಕ ಬಂದ್ಗೆ ಅಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಬೆಳ್ಳಂಬೆಳಗ್ಗೆಯೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಜನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿಂದ ಜಗದೀಶ್. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ. ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತಹದ್ದು. ಚಿಕ್ಕಬಳ್ಳಾಪುರದ ಜನ ಏನ್ ಹೇಳ್ತಿದ್ದಾರೆ? ಭವನ ನಿಜಕ್ಕೂ ಕೂಡ ಏನು ಬಯಲುಸೀಮೆ ಜಿಲ್ಲೆಗಳಾದಂತಹ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಆ ಶಾಶ್ವತವಾದಂತಹ ಕುಡಿಯುವ ನೀರಿನ ಯೋಜನೆ ಕೊಡಬೇಕು ಅಂತ ಸಾಕಷ್ಟು ಹೋರಾಟಗಳು ಮಾಡ್ತಿರುವಂತದ್ದು. ಈಗ ನಾವು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸರ್ಕಲ್ ನಲ್ಲಿರುವಂತದ್ದು. ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಸರ್ಎಂವಿ ಸರ್ಕಲ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಹೋರಾಟಗಳು ನಡೀತಿರುವಂತದ್ದು. ಸಾಕಷ್ಟು ಹೋರಾಟಗಾರರು ಇಲ್ಲಿ ಈ ಭಾಗಕ್ಕೆ ನೀರಾವರಿ ಯೋಜನೆಗಳನ್ನ ಕಲ್ಪಿಸಬೇಕು ಅಂತ ಹೋರಾಟಗಳನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈ ಬಯಲುಸೀಮೆ ಜಿಲ್ಲೆಗಳೇನಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಶಾಶ್ವತವಾದಂತಹ ನೀರಾವರಿ ಮೂಲಗಳು ಇಲ್ಲ. ಹೀಗಾಗಿ ಈ ಭಾಗಕ್ಕೆ ನೀರಾವರಿ ಕಲಿಸಬೇಕಂತ ಸಾಕಷ್ಟು ಒತ್ತಾಯಗಳನ್ನ ಮಾಡ್ತಿರೋದು. ಹಲವು ದಶಕಗಳ ಹೋರಾಟದ ಕೂಗಾಗಿದೆ. ಈ ಭಾಗಕ್ಕೆ ನೀರಾವರಿ ಯೋಜನೆಗಳನ್ನ ಕಲ್ಪಿಸಬೇಕು. ಯಾವುದೇ ನದಿ ಮೂಲಗಳು, ನೀರಾವರಿ ಮೂಲಗಳು ಇಲ್ಲದ ಜಿಲ್ಲೆಗಳಾದಂತಹ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ನೀರಾವರಿ ಕಲ್ಪಿಸಬೇಕು ಅಂತ ಸಾಕಷ್ಟು ಒತ್ತಾಯಗಳನ್ನ ಮಾಡಿದ್ರು. ಆದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಜೊತೆಗೆ ಕಳೆದ ಬಾರಿ ಕೂಡ ಬೆಂಗಳೂರಿಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಿದ್ರು. ಆಗ ಒಂದಷ್ಟು ಭರವಸೆಗಳನ್ನ ಸರ್ಕಾರ ಕೊಟ್ಟಂತ ಸರ್ಕಾರ ಈಡೇರಿಸಲಿಲ್ಲ. ಈ ಒಂದು ಭಾಗಕ್ಕೆ ಮೇಲುಸ್ತುವಾರಿ ಸಮಿತಿಯನ್ನ ರಚಿಸ್ತೀವಿ, ಹಾಗಾಗಿ ಯಾವ ಯಾವ ನದಿ ಮೂಲಗಳಿಂದ ನೀರು ಕೊಡಬಹುದು ಅಂತ ಚಿಂತನೆ ಮಾಡ್ತೀವಿ, ಒಂದು ಕಮಿಟಿ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದ್ರೆ ಇವ್ಯಾವೂ ಕೂಡ ಭರವಸೆ ಕೊಟ್ಟು ಒಂದು ವರ್ಷ 3 ತಿಂಗಳಾದ್ರೂ ಈಡೇರಿಸಲಿಲ್ಲ. ಹೀಗಾಗಿ ಕನ್ನಡ ಒಕ್ಕೂಟಗಳ ಸಂಘಟನೆ ಮತ್ತು ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ರೈತ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಕರೆದಿರೋದು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಯಾವುದೇ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರುವಂತದ್ದು. ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಲಾಗಿದೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರೈತ ಸಂಘಟನೆಗಳು, ನೀರಾವರಿ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಈಗ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಿದ್ದೀರಾ. ಸೊ ಆದ್ರೂ ಕೂಡ ಸರ್ಕಾರ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಲಿಲ್ಲ. ಸೊ ಈಗ ನಿಮ್ಮ ಒತ್ತಾಯ ಏನಿದೆ ಸರ್? ನಿಜವಾಗಲೂ ರಾಜ್ಯ ಸರ್ಕಾರ ನಮ್ಮ ಬಯಲುಸೀಮೆಯ ರೈತರನ್ನು ಆತ್ಮಹತ್ಯೆಗೆ ತಳ್ಳಿಬಿಟ್ಟಿದೆ. ಇನ್ನೇನಿದ್ರು ನಾವು ವಲಸೆ ಹೋಗುವಂತ ಪರಿಸ್ಥಿತಿ ತಂದಿಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನಿಗೆ ಏನೇನು ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಇನ್ನು ಹೊಸ ಸುಳ್ಳುಗಳು ಹೇಳೋದಕ್ಕೆ ಇನ್ನೇನು ತಯಾರು ಮಾಡ್ಕೊಂತಾರೆ ಗೊತ್ತಿಲ್ಲ. ಉದಾಹರಣೆ, ಯಾವುದೇ ಒಂದು ಯೋಜನೆ ಬಗ್ಗೆ ಇಲ್ಲಿವರೆಗೂ ನಿಖರವಾದಂತ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಹಿತಿ ಕೊಟ್ಟು ನಿಜವಾಗ್ಲೂ ಇವತ್ತು ಬಯಲುಸೀಮೆಯ ನಿಜವಾಗ್ಲೂ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಏನ್ ನಾವು ಬಂದ್ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಇವತ್ತು ನಮಗೆ ನೋವಿನ ಸಂಗತಿ. ಯಾಕಂದ್ರೆ ನಮ್ಮ ಭಾಗಕ್ಕೆ ನಾವು ನೀರು ತಗೊಳೋದಕ್ಕೆ ಬಂದ್ ಮಾಡಬೇಕು. ಇವತ್ತು ಕಾವೇರಿ ವಿಚಾರ ಬಂದಾಗ ತಮಿಳುನಾಡವ್ರು ಏನು ಅವ್ರ ಭಾಗನ ತಗೋಬೇಕು, ಅಚ್ಚುಕಟ್ಟಾಗಿ ರಾಜಕಾರಣಿಗಳು ರಾಜಕಾರಣ ಮಾಡಿ ಅವರ ರಾಜ್ಯನ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ದಾರೆ. ಇದೇ ಆಂಧ್ರ ಪ್ರದೇಶದಲ್ಲಿ ಅವರು ಏನು ಆಂಧ್ರ ಜನರಿದ್ದಾರೆ, ಅವ್ರನ್ನ ರಾಜಕಾರಣಿಗಳು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಅವರ ಕಷ್ಟ ಸುಖ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತಹವರು ಕರ್ನಾಟಕದಲ್ಲಿರುವ ರೈತರನ್ನ ಮತ್ತು ಕನ್ನಡಿಗರನ್ನ ನಿಜವಾಗ್ಲೂ ಏನು ಹೀನಾಯ ಸ್ಥಿತಿಗೆ ತಗೊಂಡೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಖಂಡನೀಯ. ಮತ್ತು ಸಿದ್ದರಾಮಯ್ಯನು ಏನ್ ನಿದ್ದೆ ಮಾಡ್ತಾ ಇದ್ದಾನೆ, ನಿದ್ದೆ ಎದ್ದು ನಿಜವಾದಂತ ಮಾಹಿತಿಯನ್ನ ಇವತ್ತು ಕರ್ನಾಟಕ ಬಂದ್ ಆಗ್ತಾ ಇದೆಯಲ್ಲ, ಇಡೀ ಕರ್ನಾಟಕ ಜನತೆ ಕೊಡಬೇಕು. ಇಂತಿತರ ಯೋಜನೆಗಳು ಮಾಡಿದರೆ ಈ ಯೋಜನೆಗಳು ನೀರು ಬರ್ತದೆ ಅಂತ. ಇಲ್ಲ ಅಂದ್ರೆ ಸುಳ್ಳಾದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ನಿದ್ದೆ ಮಾಡ್ಕೊಂಡು ಮನೆಯಲ್ಲಿ. ಈಗ ಇಲ್ಲಿ ಮಹಿಳಾ ಹೋರಾಟಗಾರರು ಇದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್, ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಈಗ ನೀವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀರಾ? ಸರ್ಕಾರಗಳು ಮುಖ್ಯವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಈ ನಮ್ಮ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಿಗೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ ಸರ್ಕಾರ ಅಂತ ಹೇಳಿಕ್ಕೆ
ಇಷ್ಟಪಡ್ತೀನಿ. ಏನು ಅವೈಜ್ಞಾನಿಕ ಯೋಜನೆಗಳನ್ನ ತೋರಿಸಿ ನಮಗೆ ಯಾವುದೇ ರೀತಿಯಾದಂತ ಜಲಮೂಲಗಳನ್ನೆಲ್ಲ ಮುಚ್ಚಾಕಿ ನಮ್ಮನ್ನ ಸಮಾಧಿ ಮಾಡಲಿಕ್ಕೆ ಹೊರಟಿದೆ ಈ ಸರ್ಕಾರಗಳು ಅಂತ ಹೇಳ್ಬೇಕು. ನಾವು ಯಾವುದೇ ರೀತಿಯಾದಂತ ಹೋರಾಟಗಳು ತಗೊಂಡ್ರು ಸಹ ಯಾವುದೇ ಒಂದು ಸುಳ್ಳನ್ನ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ತಾರೆ ವಿನಃ ಯಾವುದೇ ಒಂದು ಯೋಜನೆ, ಯಾವ ಯೋಜನೆಯಿಂದ ನಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅಂತ ಯಾವುದೇ ಯೋಚನೆಯನ್ನು ಮಾಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ನಮಗೆ ಕರ್ನಾಟಕ ಬಂದ್ ಮಾಡಿ ಕರ್ನಾಟಕದ ಜನತೆ ಬಯಲುಸೀಮೆಗೆ ಬಹಳ ಒಳ್ಳೆ ಕೆಲಸ ಮಾಡಿದೆ. ನಾವು ಅವರಿಗೆ ಋಣಿಯಾಗಿರ್ತೇವೆ. ಮುಂದಿನ ದಿನಗಳಲ್ಲಿ ಈ ನೀರಾವರಿ ಹೋರಾಟ ಬಹಳ ಉಗ್ರವಾಗೇ ಇರ್ತದೆ. ಸಿದ್ದರಾಮಯ್ಯನವರು, ರಾಜ್ಯ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ನಮ್ಮ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡದೇ ಇದ್ರೆ ನಾವು ಬಹಳ ಉಗ್ರವಾದ ಹೋರಾಟಗಳನ್ನ ಕೈಗೆತ್ತಿಕೊಳ್ಬೇಕಾಗ್ತದೆ ಅಂತ ಹೇಳ್ತೇವೆ. ಈಗ ನೀರಾವರಿ ಹೋರಾಟಗಾರರು ಕೂಡ ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರಿ, ಧರಣಿಯನ್ನ ಮಾಡಿದ್ರಿ, ಸತ್ಯಾಗ್ರಹಗಳನ್ನ ಮಾಡಿದ್ರಿ, ಬೆಂಗಳೂರಿಗೆ ಟ್ರ್ಯಾಕ್ಟರ್ ಅಲ್ಲಿ ಮಾಡಿದ್ರಿ. ಆಗ ಕೊಟ್ಟಂತ ಭರವಸೆಗಳು, ಒಂದಷ್ಟು ಭರವಸೆಗಳನ್ನ ಸಿಎಂ ಕೊಟ್ಟಿದ್ರು. ಈಗ ಏನಾಯ್ತು ಆ ಭರವಸೆಗಳೆಲ್ಲ? ಇವತ್ತು ಪ್ರತಿಭಟನೆ ಯಾಕೆ ಮಾಡ್ತಿದ್ದೀರಾ? ನಾವು ಸುಮಾರು 20 ವರ್ಷಗಳಿಂದ ಅನೇಕ ಬಾರಿ ಸರ್ಕಾರಗಳಿಗೆ ಮನವಿ ಮಾಡಿ ಹೋರಾಟಗಳು ಮಾಡ್ತಾ ಇದ್ರು ಕೂಡ ನಮ್ಮನ್ನಾಳುವಂತ ಎಲ್ಲಾ ಸರ್ಕಾರಗಳು ಕೂಡ ಬಯಲುಸೀಮೆಯನ್ನ ಕಡೆಗಣಿಸ್ತಾ ಇವೆ. ಮುಖ್ಯಮಂತ್ರಿಗಳು ಮೊನ್ನೆ ಕೊಟ್ಟಿರುವಂತಹ ಭರವಸೆ, ಬಯಲುಸೀಮೆಗೆ ಒಂದು ಪ್ರತ್ಯೇಕವಾದ ನೀರಾವರಿ ನಿಗಮವನ್ನ ಮಾಡ್ತೀವಿ, ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ, ಸಮನ್ವಯ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರು. ಎಕ್ಸ್ಪರ್ಟ್ ಕಮಿಟಿ ಉದ್ದೇಶ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ನೀರಿನ ಮೂಲಗಳಿವೆ, ಎಷ್ಟು ಟಿಎಂಸಿ ನೀರಿನ ಲಭ್ಯತೆ ಇದೆ, ಬಯಲುಸೀಮೆಗೆ ನೀರು ಎಷ್ಟು ಬೇಕಾಗುತ್ತೆ, ಈ ಕೆರೆಗಳನ್ನು ತುಂಬಿಸಲಿಕ್ಕೆ ಎಷ್ಟು ಬೇಕು, ಜಾನುವಾರುಗಳಿಗೆ ಎಷ್ಟು ಬೇಕು, ಕೃಷಿಗೆ ಎಷ್ಟು ಬೇಕು, ಕುಡಿಲಿಕ್ಕೆ ನೀರು ಎಷ್ಟು ಬೇಕು ಅನ್ನೋದನ್ನ ಎಕ್ಸ್ಪರ್ಟ್ ಕಮಿಟಿ ಒಂದು ವರದಿ ಕೊಡಬೇಕಾಗಿತ್ತು. ಆದ್ರೆ ಇದುವರೆಗೂ ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಆಗಿಲ್ಲ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಾವು ಹೋರಾಟಗಳು ಮಾಡದಂಗೆಲ್ಲ ಅವೈಜ್ಞಾನಿಕ ಯೋಜನೆಗಳಾದಂತಹ ಬೆಂಗಳೂರಿನ ಕೊಳಚೆ ನೀರನ್ನ ಕೊಡ್ಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 4,000 ಟಿಎಂಸಿ ನೀರಿನ ಲಭ್ಯತೆ ಇದೆ. ಇದುವರೆಗೂ ಬಳಕೆ ಆಗಿರೋದು 1,000 ಟಿಎಂಸಿ ಮಾತ್ರ. ಉಳಿಕೆ 3,000 ಟಿಎಂಸಿ ಅಷ್ಟು ನೀರು ಸಮುದ್ರ ಪಾಲಾಗ್ತಾ ಇದೆ. ಆ ಶುದ್ಧವಾದ ನೀರು ಸಮುದ್ರ ಪಾಲಾಗುವಂತಹ ನೀರನ್ನ ವೈಜ್ಞಾನಿಕ ಯೋಜನೆಗಳನ್ನು ರೂಪಿಸಿ ನಮ್ಮ ಬಯಲುಸೀಮೆಯ ಎಲ್ಲಾ ಕೆರೆಗಳನ್ನು ತುಂಬಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಸರ್ಕಾರ ಯಾವ ಕಾಂಟ್ರಾಕ್ಟರ್ಗಳ ಮುಖಾಂತರ ಹಣ ಬರ್ತದೋ, ಮತ್ತೆ ಬರೀ ಕಣ್ಣೊರೆಸುವ ತಂತ್ರ, ಚುನಾವಣೆಗೋಸ್ಕರ ಮತ್ತೆ ಜನಗಳನ್ನ ವಿಶ್ವಾಸ ಗಳಿಸಲಿಕ್ಕೋಸ್ಕರ ಬೇಕಾಗಿರುವಂತಹ ಯೋಜನೆಗಳನ್ನು ರೂಪಿಸಿ ಬಯಲುಸೀಮೆಯನ್ನು ಕಡೆಗಣಿಸ್ತಾ ಇದೆ. ಇತ್ತೀಚೆಗೆ ಈಗ ನಾವು ಹೋರಾಟಗಳು ಪ್ರಬಲಗೊಂಡಾಗ ಬೆಂಗಳೂರಿನಲ್ಲಿರುವಂತಹ ಕೆಸಿ ವ್ಯಾಲಿ ಮತ್ತು ಹೆಬ್ಬಾಳ ವ್ಯಾಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಬ್ಬಾಳ ಮತ್ತು ಕೆಸಿ ವ್ಯಾಲಿನಲ್ಲಿರುವಂತಹ ಏನು ಒಂದು ಮಾರಣಾಂತಿಕ ರಾಸಾಯನಿಕ ವಸ್ತುಗಳು ಅದರಲ್ಲಿ ಬೆರೆತು ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಹಂಚಿಕೊಂಡಿರೋದು ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ನೋಡಿದ್ದೀವಿ. ಇವತ್ತು ಅಂತ ನೀರನ್ನು ನಮ್ಮ ಬಯಲುಸೀಮೆ ಕೊಟ್ರೆ ನಾವು ಇಡೀ ರಾಜ್ಯಕ್ಕೆ ಶುದ್ಧವಾದಂತಹ ತರಕಾರಿ, ಹಾಲು, ಹಣ್ಣು, ಹಂಪಲು ಬೆಳ್ಕೊಡ್ಬೇಕು. ಅಂತ ಕೊಳಚೆ ನೀರನ್ನು ಕೊಟ್ರೆ ನಾವು ಯಾವ ರೀತಿ ಶುದ್ಧವಾದ ನೀರನ್ನು ಕೊಡ್ಲಿಕ್ಕಾಗ್ತದೆ? ಈಗಾಗಲೇ ಫ್ಲೂರೈಡ್ ನೀರು ಕುಡಿದು ನಮ್ಮ ಆರೋಗ್ಯಗಳು, ನಮ್ಮ ಗಂಟ್ಲುಗಳು ಎಲ್ಲ ಹಾಳಾಗೋಗಿದೆ. ಅಂತದ್ರಲ್ಲಿ ಅಂತ ನೀರು ಬಂದ್ರೆ ಇದ್ದಿದ್ದು ಕೂಡ ಈ ಪ್ರದೇಶ ಸಂಪೂರ್ಣ ಭಸ್ಮ ಆಗ್ತದೆ. ಈ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂದ್ರೆ, ನಾವು ಎಷ್ಟೇ ಹೋರಾಟಗಳು ಮಾಡಿದ್ರು ಕೂಡ ದಪ್ಪ ಚರ್ಮ, ಚುನಾವಣೆಗೋಸ್ಕರ ಮಾತ್ರ ಏನಾದರೂ ಯೋಜನೆಗಳನ್ನು ರೂಪಿಸಿ ಜನಗಳನ್ನು ದಿಕ್ತರಿಸುವಂತಹ ಯೋಜನೆಗಳು ಮಾಡಿ ಈ ಬಯಲುಸೀಮೆಯನ್ನು ಸಂಪೂರ್ಣ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಬಂದ್ ಯಶಸ್ವಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಯೋಜನೆ ರೂಪಿಸದೇ ಇದ್ರೆ ಸರ್ಕಾರ ದೊಡ್ಡ ಒಂದು ಆಘಾತವನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಸ್, ಇದು ಭವನ, ಇಲ್ಲಿನ ಹೋರಾಟಗಾರರ ಒಂದು ಮಾತು. ತುಂಬಾ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಹಲವು ದಶಕಗಳಿಂದ ಈ ಭಾಗದಲ್ಲಿ ಹೋರಾಟ ಮಾಡ್ತಿದ್ರು ಕೂಡ ಯಾವೊಂದು ಸರ್ಕಾರ ಕೂಡ ಶಾಶ್ವತವಾದಂತಹ ನೀರಾವರಿ ಯೋಜನೆಗಳನ್ನ ಈ ಭಾಗಕ್ಕೆ ಕಲ್ಪಿಸಿಲ್ಲ. ಮುಂದೆ ಕೂಡ ನಮ್ಮ ಹೋರಾಟ ದಿಟ್ಟವಾಗಿ ಮಾಡ್ತೀವಿ. ಸಾಕಷ್ಟು ಒಂದು ಸಂಘಟನೆ ತುಂಬಾ ಪ್ರಬಲಗೊಳ್ತಿದೆ. ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತೀವಿ, ಮುಂದೆ ಮಾಡ್ತೀವಿ. ಜೊತೆಗೆ ಏನು ಈಗ ಬೆಂಗಳೂರಿನ ಕೊಳಚೆ ನೀರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ, ಆ ನೀರು ಬೇಕಾಗಿಲ್ಲ, ಅದನ್ನೇ ಸಂಸ್ಕರಿಸಿ ಬೆಂಗಳೂರಿಗೆ ಕೊಡ್ಲಿ, ನಮಗೆ ಬೇರೆ ಒಂದು ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಿ ಅಂತ ಇಲ್ಲಿನ ಹೋರಾಟಗಾರರು ಒತ್ತಾಯಿಸ್ತಾ ಇರೋದು. ಎಸ್, ಧನ್ಯವಾದ ರವಿ, ನಿಮ್ಮೆಲ್ಲ ಮಾಹಿತಿಗೆ.